ಮಂಗಳೂರಿನ ಶಾಲೆಯೊಂದರಲ್ಲಿ ರಾಮನಿಗೆ ಅವಮಾನ ಮಾಡಿಬಿಟ್ಟಿದ್ದಾರೆ ಅನ್ನುವಂಥದ್ದು ಆರೋಪ ಕೇಳಿಬಂತು. ನೋಡ್ತಾ ಇದ್ದಾಗೆ ಇವತ್ತು ಹಲವು ಪೋಷಕರುಗಳು ಕೂಡ ಬಂದು ಸ್ಕೂಲ್ನ ಮುಂದೆ ಜಮಾಯಿಸಿದ್ರು. ರಾಮನಿಗೆ ಅವಮಾನ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪದ ಮೇಲೆ ಜೆರೋಸಾ ಶಿಕ್ಷಣ ಸಂಸ್ಥೆಯ ಇಬ್ಬರು ಶಿಕ್ಷಕರನ್ನ ಅಮಾನತು ಮಾಡಲಾಗಿದೆ. ಕೂಡ ಪೋಷಕರ ಹೋರಾಟಕ್ಕೆ ಶಾಲಾ ಆಡಳಿತ ಮಂಡಳಿ ಮಣಿದಿದೆ. ಶಿಕ್ಷಕಿ ಸಿಸ್ಟರ್ ಪ್ರಭಾ, ಶಿಕ್ಷಕ ಸ್ಟೀವನ್ ಅಮಾನತು ಆಗಿದ್ದಾರೆ. ತನಿಖೆ ಮುಗಿಯುವವರೆಗೂ ಇಬ್ಬರು ಶಿಕ್ಷಕರನ್ನ ಅಮಾನತಿನಲ್ಲಿಡಲಾಗಿದೆ. ಪ್ರತಿಭಟನಾ ನಿರತ ಪೋಷಕರ ಬಳಿ ಬಂದು ಮಾಹಿತಿಯನ್ನ ಕಲೆ ಹಾಕಲಾಯಿತು. ಲಿಖಿತ ದಾಖಲೆಯನ್ನ ತೋರಿಸಿದ್ರು. ಆ ನಂತರದಲ್ಲಿ ಶಾಲಾ ಆಡಳಿತ ಮಂಡಳಿ ನೋಡಿ ನಾವು ಕ್ರಮ ತೆಗೆದುಕೊಂಡಿದ್ದೀವಿ ಅಂತ. ಈಗ ಇಲ್ಲಿ ಜೈ ಶ್ರೀರಾಮ್ ಅಂತೇಳಿ ಬೊಬ್ಬೆ ಆಡಿದ ಮಕ್ಕಳಿಗೆ ಒಳಗಡೆ ಕರೆದು ಬೈತಾ ಇದ್ದಾರೆ. ಕೇಳಿ, ವಾಯ್ಸ್ ಮೆಸೇಜ್ ಬರ್ತಾ ಇದೆ ಕೇಳಿ. ಈಗ ಇಲ್ಲಿ ಜೈ ಶ್ರೀರಾಮ್ ಅಂತೇಳಿ ಬೈದ ಮಕ್ಕಳು ಯಾರಿದ್ದಾರೆ, ಬೈದು ಬೊಬ್ಬೆ ಹೊಡೆದ ಮಕ್ಕಳು 300 ಮಕ್ಕಳು, ಅದರಲ್ಲಿ 10-20 ಮಕ್ಕಳಿಗೆ ಒಳಗಡೆ ಕರೆದು ಬೈತಾ ಇದ್ದಾರೆ. ಅವರಿಗೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ನಾವು ಪ್ರತಿನಿಧಿ ಪೃಥ್ವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಜೆರೋಸಾ ಶಾಲೆಯಲ್ಲಿ ಈಗ ಮಕ್ಕಳು ರೊಚ್ಚಿಗೆದ್ದಿರುವಂಥದ್ದು. ಸೊ ಇಲ್ಲಿ ಮಕ್ಕಳಿದ್ದಾರೆ, ಶಾಲಾ ವಿದ್ಯಾರ್ಥಿಗಳಿದ್ದಾರೆ. ಸೊ ಈ ಶಾಲೆಯಲ್ಲಿ ಶಿಕ್ಷಕರು ಯಾವ ರೀತಿ ಅವರಿಗೆ ಹೇಳ್ತಾ ಇದ್ರು, ಯಾವ ರೀತಿ ಹಿಂದೂ ಧರ್ಮದ ಬಗ್ಗೆ ಅವಹೇಳನವಾಗಿ ಮಾತಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ಈಗ ಸ್ಟೂಡೆಂಟ್ಸ್ ಇಲ್ಲಿ ನೋಡ್ಬೋದು. ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇಲ್ಲಿ ಇರುವಂಥದ್ದು. ಸೊ ಇವ್ರನ್ನ ಮಾತಾಡ್ಸೋಣ. ಇವಾಗ ಏನು ಟೀಚರ್ ಇದ್ದಾರೆ, ಅವ್ರು ಏನೇನು ನಿಮಗೆ ಹೇಳ್ತಾ ಇದ್ರು? ಅವರು ರಾಮದೇವರ ಕಥೆ ಇದೆಯಲ್ಲ, ರಾಮಾಯಣ, ಅದು ಎಲ್ಲ ರಿಯಲ್ ಇಲ್ಲ, ಕಥೆ ಅಂತ ಹೇಳ್ತಾ ಇದ್ರು. ಕೈಗೆ ಇದು ಕಟ್ಲಿಕ್ಕೆಲ್ಲ ಕಟ್ಟಿದ್ದಾರೆ, ನಮ್ಮಲ್ಲಿ ಕೈಯನ್ನು ಇದು ನೂಲನ್ನು ಕಟ್ ಮಾಡ್ತಾರೆ, ಮತ್ತೆ ಕಡ್ಗ ಹಾಕ್ಲಿಕ್ಕೆಲ್ಲ, ಸ್ಕೂಲ್ಗೆ ಚೈನ್ ಎಲ್ಲ ಹಾಕ್ಲಿಕ್ಕೆಲ್ಲ, ಮತ್ತೆ ನಾವು ಹಾಲು ಹಾಕ್ತೀವಲ್ಲ ನಾಗದೇವರಿಗೆ, ಅದು ನಾವು ವೇಸ್ಟ್ ಮಾಡುದಂತೆ. ಯಾಕೆ ಸುಮ್ಮನೆ ಕಲ್ಲಿಗೆಲ್ಲ ಹಾಲು ಹಾಕಿ ನೀವು ವೇಸ್ಟ್ ಮಾಡ್ತೀರಿ? ಅವಾಗ ವರ್ಕ್ ಅಂಡ್ ವರ್ಷಿಪ್ ಎಂಬ ಲೆಸನ್ ಇತ್ತು. ಅವರು ಅವಾಗಿಂದ ಎಷ್ಟೋ ವರ್ಷಗಳಿಂದ ವರ್ಕ್ ಅಂಡ್ ವರ್ಷಿಪ್ ಅಂತ ಹೇಳುತ್ತಾ ಅವರು ವರ್ಕ್ ಅಂಡ್ ವರ್ಷಿಪ್ ಲೆಸನ್ ಮಾಡುದಿಲ್ಲ. ಹಿಂದೂ ಧರ್ಮದ ಬಗ್ಗೆ ಎಂತೆಲ್ಲ ಹೇಳ್ತಾರೆ, ಅವಳು ಎಂತೆಲ್ಲ ಹೇಳ್ತಾರೆ, ಮತ್ತೆ ಲೆಸನಿಗೆ ಸಂಬಂಧವಿಲ್ಲ ಅದೆಲ್ಲ ಹೇಳ್ತಾರೆ ಅವರು ಹಿಂದುವ ಬಗ್ಗೆ. ಅವ್ರು ಹೇಳ್ತಾರೆ ಹಿಂದೂಯಿಸಮ್ ಇಲ್ಲ ಅಂತೆ, ಒಂದೇ ದೇವರು ಇರೋದಂತೆ, ರಾಮ ಮಂದಿರ ಅದು ಮಸೀದಿಯನ್ನು ನಾವು ಒಡ್ದು ಇದು ಮಂದಿರ ಮಾಡಿದಂತೆ. ಹಾಗೆ ಅಲ್ಲಿ ಹೇಳ್ತಾರೆ ನಾವು ಕಲ್ಲಿಗೆ ಪೂಜೆ ಮಾಡುದಂತೆ, ಮತ್ತೆ ನಮಗೆ ದೃಷ್ಟಿ ಇದು ಹಾಕ್ಲಿಕ್ಕಿಲ್ಲ, ಮಾಲೆ ಹಾಕ್ಲಿಕ್ಕಿಲ್ಲ, ಬೊಟ್ಟ ಹಾಕ್ಲಿಕ್ಕಿಲ್ಲ, ಗಂಧ ಹಾಕ್ಲಿಕ್ಕಿಲ್ಲ, ಎಂತಸಿಲ್ಲ ಅಂತೆ. ಅವಾಗ ನಾವು ಕ್ವಶನ್ ಮಾಡಿದ್ರೆ ಅವ್ರು ಹೇಳ್ತಾರೆ ದೇವರು ಬಂದು ಹೇಳ್ತಾರೆ ಇದೆಲ್ಲ ಮಾಡ್ಲಿಕ್ಕಿಲ್ಲ ಅಂತ. ಮತ್ತೆ ಅವರು ಯಾರೋ ಒಂದು ಸ್ಟೀವನ್ ಸರ್ ಅಂತೆ, ನಾವೀಗ ನಮಗೆ ಅದು ಎಕ್ಸ್ಪೀರಿಯನ್ಸ್ ಆಗಲಿಲ್ಲ, ನಮ್ಮ ಜೂನಿಯರ್ಸ್ ಹೇಳಿದ್ದು ಸ್ಟೀವನ್ ಸರ್ ಅಂತೆ ಕೊರಗಜ್ಜನ ಬಗ್ಗೆ, ದೈವದ ಬಗ್ಗೆ, ಗಗ್ಗರದ ಬಗ್ಗೆ ಏನೆಲ್ಲ ಹೇಳ್ತಾರಂತೆ. ಅದಕ್ಕೆ ಇದು ಈಗಲೇ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಬೇಕಾಗ್ತದೆ, ಇಲ್ಲಾಂದ್ರೆ ನಮ್ಮ ಧರ್ಮ, ಹಿಂದೂ ಸಂಘ ಈಗಲೇ ವಾರ್ನಿಂಗ್ ಕೊಡ್ತಿದ್ದಾರೆ ನಿಮಗೆ, ಇಲ್ಲಾಂದ್ರೆ ನಾವು ಸಸ್ಪೆಂಡ್ ಮಾಡಲಿಕ್ಕೆ ಅವರನ್ನು. ಅವರಿಗೆ ಯಾವ ಸ್ಕೂಲಲ್ಲಿ ಸಹ ಅಡ್ಮಿಷನ್ ಸಿಗಬಾರ್ದು, TC ಕೊಡ್ಬೇಕು, ಅವರನ್ನು ಸಸ್ಪೆಂಡ್ ಮಾಡಬೇಕು, ಅವರಿಗೆ ಯಾವ ಸ್ಕೂಲಲ್ಲಿ ಸಹ ಅಧಿಕಾರ ಸಿಗಬಾರ್ದು ಅಂತ ನನ್ನ ವಿನಂತಿ. ಅವರು ಅಯೋಧ್ಯೆ ದಿಶೆಯಿಂದ ಕೆಲವು ಮುಸ್ಲಿಮನ್ನು ಕೊಂದಿದ್ದಾರೆ ಅಂತೆ, ಹಾಗೆಲ್ಲ ಹೇಳಿದ್ರೆ ಕೆಲವು ಕ್ರಿಶ್ಚಿಯನ್ಸ್ ಅಂತ ಅವರ ಹಾಗೆಲ್ಲ ಹೇಳಿದ್ದಾರೆ. ಕೊರಗಜ್ಜನ ಬಗ್ಗೆ ಹೇಳಿದ್ದಾರೆ, ಕೊರಗಜ್ಜ ಯಾಕೆ ನಂಬುದು, ಅದು ಕಲ್ಲಲ್ಲ, ಯಾಕೆ ನಂಬುದು ಕೊರಗಜ್ಜನನ್ನು ಅನ್ನ ಹೇಳಿದ್ದಾರೆ. ಕೊರಗಜ್ಜನಿಗೆ ಮತ್ತೆ ನಾಗನಿಗೆ ಯಾಕೆ ಹಾಲು ಇದು ಮಾಡುದಂತ, ಅದು ಬದು ಕುಡಿತದ ಹಾಲನ್ನು ಯಾಕೆ ನಂಬುದು ನಾಗನನ್ನು ಅಂತ ಹೇಳಿದ್ದಾರೆ. ರಾಮಾಯಣ ಎಲ್ಲ ಕಟ್ಟುಕತೆ, ಅದು ಇಮ್ಯಾಜಿನೇಷನ್ ಸ್ಟೋರಿ, ಮಹಾಭಾರತ ಮತ್ತು ರಾಮಾಯಣ. ಮತ್ತೆ ನೀವು ಕುಂಕುಮ ಹಾಕ್ತಿರಲ್ಲ, ಅದು ಎಲ್ಲ ಪೌಡರ್, ಅದೆಲ್ಲ ವೇಸ್ಟ್ ಅಂತ ಹೇಳಿದ್ದಾರೆ. ಇದು ಚೈನ್ ಹಾಕ್ತಾರಲ್ಲ, ಅದು ವೇಸ್ಟ್. ಅದು ನಾವು ಹೇಳಿದ್ವಿ ಅವರಿಗೆ ಅದು ವೇಸ್ಟ್ ಅಂತ. ಅವ್ರು ಹೇಳ್ತಾರೆ ದೇವರು ಬಂದು ಹೇಳಿದಾರೆ ಕುಂಕುಮ ಹಾಕ್ಲಿಕ್ಕೆ, ಇವರಿಗೆ ಜೀಸಸ್ ಬಂದು ಹೇಳಿದಾರೆ ಚೈನ್ ಹಾಕ್ಲಿಕ್ಕೆ, ಬ್ರೇಸ್ಲೆಟ್ ಆಗಿದೆ, ಜೀಸಸ್ ಇದೆ ಪ್ಲಸ್ ಮಾಡ್ಕೊಂಡಲ್ಲ. ಇವರನ್ನು ನಮಗೆ ಹೇಳ್ತಾರಲ್ಲ ನಾವು ದೈವವನ್ನು ಕೊಲ್ತೇವೆ ಅಂತ, ನಾಗರ ದೇವರನ್ನು ನಾವು ಕೊಲ್ತೇವೆ ಅಂತ. ಇವರು ಜೀಸಸ್ ಅನ್ನು ಚೇರಲ್ಲಿ ಇಟ್ಟು ಆಣಿ ಹೊಡೆಯುವಾಗ ಅದು ಯಾರು ಸಹ ಹೇಳುದಿಲ್ವಾ? ಯಾಕೆ ಹೇಳ್ಬೇಕು? ಅದು ಆವಾಗ ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ಯಾರಿಗೆ ಸಹ ಇವರಿಗೆ. ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.